ದೇಶ ಕಂಡ ಅನನ್ಯ ರಾಜಕಾರಣಿ ಎಸ್.ಎಂ. ಕೃಷ್ಣ ಅವರು ನಿಧನರಾಗಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅವರ ಅಂತ್ಯಕ್ರಿಯೆಗೆ ಸಂಬಂಧಪಟ್ಟಂತೆ ಅಂತ್ಯಕ್ರಿಯೆ ನಡೆಯುವಂತಹ ಸ್ಥಳ ಪರಿಶೀಲನೆಯನ್ನ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ನಡೆಸಲಿದ್ದಾರೆ ಎಂಬ ಮಾಹಿತಿ ಲಭ್ಯ ಆಗ್ತಾ ಇದೆ. ಸೋಮನಹಳ್ಳಿಗೆ ಭೇಟಿ ಕೊಟ್ಟು ಸಿದ್ಧತೆಯನ್ನ ಡಿ.ಕೆ. ಶಿವಕುಮಾರ್ ಪರಿಶೀಲಿಸಲಿದ್ದಾರೆ. ನಾಳೆ ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ಅವರ ಅಂತ್ಯಕ್ರಿಯೆ ಅವರ ಹುಟ್ಟೂರಿನಲ್ಲೇ ನಡೆಯುತ್ತೆ ಅಂತ ಸ್ವಲ್ಪ ಹೊತ್ತಿನ ಮುಂಚೆ ಪಬ್ಲಿಕ್ ಟಿವಿ ಜೊತೆಗೆ ಮಾತಾಡ್ತಾ ಅವರು ಹೇಳ್ತಾ ಇದ್ರು. 8 ಗಂಟೆ ತನಕ ಇಲ್ಲಿ ನಾವು ಅಂತಿಮ ದರ್ಶನಕ್ಕೆ ಅಂತ ಹೇಳಿ ಅವಕಾಶವನ್ನ ಮಾಡಿಕೊಡ್ತೀವಿ. ಸದಾಶಿವನಗರದಿಂದ ಮದ್ದೂರಿಗೆ 8:15 ನಂತರ ಮೂವ್ ಮಾಡ್ಕೊಳ್ತೀವಿ. ಅಲ್ಲೂ ಕೂಡ ಕೆಲ ಹೊತ್ತು ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಸಾರ್ವಜನಿಕರಿಗೆ ಕಲ್ಪಿಸಲಾಗುತ್ತೆ. 4 ಗಂಟೆಯ ನಂತರ ಅಂತ್ಯಕ್ರಿಯೆಯನ್ನ ಕುಟುಂಬಸ್ಥರು ಧಾರ್ಮಿಕ ವಿಧಿವಿಧಾನದ ಪ್ರಕಾರ ನೆರವೇರಿಸ್ತಾರೆ ಅನ್ನೋದನ್ನು ಹೇಳ್ತಾ ಇದ್ರು. ಹಾಗೆ ಸರ್ಕಾರದ ಮಟ್ಟದಿಂದ ಸಕಲ ಸರ್ಕಾರಿ ಗೌರವಗಳನ್ನು ಕೂಡ ಸಲ್ಲಿಸಲಾಗುತ್ತೆ ಅನ್ನೋದನ್ನ ತಿಳಿಸ್ತಾ ಇದ್ರು. ಮಂಡ್ಯದ ಮದ್ದೂರಿನಿಂದ ರಾಜಕೀಯ ಜೀವನವನ್ನು ಆರಂಭ ಮಾಡಿದಂಥ ಎಸ್.ಎಂ. ಕೃಷ್ಣ ಅವರು ರಾಜಕೀಯದ ತುತ್ತ ತುದಿಯವರು ಕೂಡ ಬೆಳೆದಂಥವರು. ಇದೀಗ ಅವರ ಅಗಲಿಕೆಯಿಂದ ತುಂಬಲಾರದ ನಷ್ಟ ಉಂಟಾಗಿದೆ. ಈ ಬಗ್ಗೆ ಮಾತನಾಡೋಕ್ಕೆ ಅವರ ಒಡನಾಡಿಗಳು ಮದ್ದೂರು ಭಾಗದಲ್ಲಿರುವಂತಹ ಅವರ ಸ್ನೇಹಿತರು ಕೂಡ ನಮ್ಮೊಟ್ಟಿದ್ದಾರೆ. ಅವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ನೀವು ಎಸ್.ಎಂ. ಕೃಷ್ಣ ಅವ್ರ ಜೊತೆ ಒಡನಾಟ ಹೇಗಿತ್ತು ಅಂತೇಳಿ. ಎಸ್.ಎಂ. ಕೃಷ್ಣ ಅವರು ಅಂತಂದರೆ ನಮಗೊಂಥರ ಹೆಮ್ಮೆ. ನಮ್ಮ ನೆಚ್ಚಿನ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಕೇಂದ್ರ ಸಚಿವರು ಹಾಗೂ ಯಾವುದೇ ಪಕ್ಷದಲ್ಲಿರಲಿ ಅವರನ್ನು ವಿಶೇಷವಾಗಿ ಪ್ರೀತಿ ಮಾಡ್ತಕ್ಕಂಥ ಜನ ಇಡೀ ದೇಶದಲ್ಲಿ ಮತ್ತು ಕರ್ನಾಟಕದಲ್ಲಿದ್ದಾರೆ. ಅವರು ನಮ್ಮ ಒಡನಾಡಿ ಅಲ್ಲ, ಆದರೂ ನಮಗೆ ರಾಜಕೀಯ ಜನ್ಮವನ್ನು, ರಾಜಕೀಯ ನಾಯಕತ್ವವನ್ನು ಹೇಗಿರಬೇಕು, ಒಬ್ಬ ರಾಜಕಾರಣಿ ಹೇಗೆ ನಡ್ಕೊಬೇಕು ಅಂತಕ್ಕಂಥ ಒಂದು ಶಿಸ್ತುಬದ್ಧ ರಾಜಕಾರಣವನ್ನು ಈ ರಾಜ್ಯದ ಜನರಿಗೆ ಕಲಿಸ್ಕೊಟ್ಟಿದ್ದಾರೆ. ನಾವು ಎಸ್.ಎಂ. ಕೃಷ್ಣ ಅವ್ರ ಜೊತೆ ಎಸ್.ಎಂ. ಕೃಷ್ಣ ಅವರು ನಮ್ಮ ನಾಯಕರು ಅಂತ ಹೇಳೋದಕ್ಕೆ ನಮಗೆ ಬಹಳ ಸಂತೋಷ ಆಗುತ್ತೆ. ಅವರ ಅಗಲಿಕೆ ಇವತ್ತು ನಮ್ಮೆಲ್ರಿಗೂ, ನಮ್ಮ ದೇಶ ಕರ್ನಾಟಕ ರಾಜ್ಯಕ್ಕೆ ಮತ್ತು ನಮ್ಮ ಮಂಡ್ಯ ಜಿಲ್ಲೆಗೆ ತುಂಬಲಾರದ ನಷ್ಟ. ಅದನ್ನು ನಾವು ಯಾವ ವಾಕ್ಯದಲ್ಲಿ ಹೇಳೋದಕ್ಕೂ ನಮಗೆ ಮಾತು ಬರ್ತಾ ಇಲ್ಲ. ಅಂದರೆ ನಿಮ್ಮ ಜೊತೆ ಬಂದಾಗ ಇಲ್ಲಿ ಅವರ ನಡವಳಿಕೆಗಳಾಗ್ಬೋದು, ಅವರ ಹಾವಭಾವಗಳಾಗ್ಬೋದು ಹೇಗಿರ್ತಿತ್ತು ಸರ್ ಅಂತ? ಅವರು ಭಾಳ ಸಂಭಾವಿತ ವ್ಯಕ್ತಿ. ಯಾರನ್ನೂ ಕೂಡ ಏಕವಚನದಲ್ಲಿ ಮಾತಾಡ್ತಕ್ಕಂಥ ಯಾವುದೋ ಈ ಕಿರಿಯವರಾಗಿರಲಿ ಅವ್ರನ್ನೂ ಕೂಡ ಬಹುವಚನದಲ್ಲಿ ಮಾತಾಡ್ತಿದ್ರು. ಅದೊಂದು ಅವರಲ್ಲಿ ವಿಶೇಷವಾದಂಥ ಒಂದು ನಡೆ ಇತ್ತು. ಆ ನಡೆಯನ್ನು ಇವತ್ತಿನ ರಾಜಕಾರಣಿಗಳು ಅನುಕರಣೆ ಮಾಡಬೇಕು ಅನ್ನೋದು ನಮ್ಮ ಒಂದು ಬಯಕೆ. ವಿಶೇಷವಾಗಿ ನಮ್ಮ ಇಲ್ಲಿ ಎಲ್ಲ ಹಿರಿಯ ಮುಖಂಡರು ಅವ್ರ ಜೊತೆ ರಾಜಕೀಯ ಮಾಡಿದಂಥವ್ರು ಇದ್ದಾರೆ. ಅವರು ಇನ್ನೂ ಹೆಚ್ಚಿಗೆ ಅವ್ರ ವಿಚಾರನ ತಿಳಿಸ್ತಾರೆ. ಸರ್, ಈಗ ಎಸ್.ಎಂ. ಕೃಷ್ಣ ಅವರ ಉಡುಗೆ ತೊಡುಗೆಗಳು ಊಟದ ವಿಚಾರದಲ್ಲಿ ತುಂಬ ಫ್ಯಾಷನ್ ಆಗಿದ್ರು. ನೀವು ನೋಡಿದಂಗೆ ಅದು ಹೇಗನ್ನಿಸ್ತಿದೆ ಸರ್? ಅವರು ಭಾಳ ಹಿಂದಿನಿಂದಲೂ ಅದ್ರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸ್ತಾ ಇದ್ರು. ನಮ್ಮ ಮದ್ದೂರಿಗೆ ಬಂದಾಗ್ಲೂ ವಿಶೇಷವಾದ ಉಡುಗೆ ತೊಡುಗೆ ಇದ್ದರು. ವಿಶೇಷವಾಗಿ ನಮ್ಮ ಮದ್ದೂರು ಪಟ್ಟಣಕ್ಕೆ ಅವರ ಕೊಡುಗೆ ಅಪಾರವಾದ ಕೊಡುಗೆ ಇದೆ. ಚತುಷ್ಪಥ ರಸ್ತೆ, ಮದ್ದೂರಿನಲ್ಲಿ ಸ್ಟೇಡಿಯಂ ಮಾಡಿಸಿದ್ರು. ಮಂಡ್ಯ ಕುಡಿಯೋ ನೀರು, ಹೊಸ ಮದ್ದೂರಿಗೆ ಕುಡಿಯೋ ನೀರು, ಕಾವೇರಿ ನೀರನ್ನು ಕೊಡಿಸೋದು ಅವರಿಂದಾಗಿ ನಮ್ಮ ಮದ್ದೂರಿಗೆ ಇವತ್ತು ವಿಶೇಷವಾದಂಥ ಅನುದಾನಗಳು, ಭಾಳ ಅನುದಾನ ಬಂದು ಪುರಸಭೆಗೆ ಹೊಸ ಕಟ್ಟಡವನ್ನು ನಿರ್ಮಿಸಿಕೊಟ್ರು. ಅದೆಲ್ಲ ಅವರ ಕೊಡುಗೆ ನಮ್ಮ ಮದ್ದೂರಿಗೆ. ವಿಶೇಷವಾಗಿ ಅವರ ಮುಖ್ಯಮಂತ್ರಿ ಆಗಿದ್ದಾಗ ನಾನು ಪುರಸಭಾ ಸದಸ್ಯನಾಗಿದ್ದೆ. ನಮ್ಮ ಮದ್ದೂರಿಗೆ ವಿಶೇಷವಾದ ಅನುದಾನಗಳನ್ನೆಲ್ಲ ಅವ್ರು ಕೊಟ್ಟು ರಸ್ತೆ ಮಾಡೋಕ್ಕೆ, ಪಟ್ಟಣದ ಅಭಿವೃದ್ಧಿಗೆ ಭಾಳ ಕೊಡುಗೆ ಇದೆ ಅವರಿಂದ, ಮದ್ದೂರಿಗೆ. ಸರ್, ನೀವು ಕಳೆದ ಬಾರಿ ಅಂದರೆ ಈ ಕೊನೆ ಬಾರಿ ಯಾವಾಗ ನೋಡಿದ್ದವ್ರನ್ನ ಏನೇನು ಮಾತಾಡಿದ್ರಿ ಅಂತ? ಈಗ ಅವರ ಒಂದು ಕಾರ್ಯಕ್ಕೆ ಬಂದಿದ್ದರು, ಸೋಮನಹಳ್ಳಿಗೆ ಸ್ಮರಣೆಗೆ ಬಂದಿದ್ದರು. ಹಾಗೆಲ್ಲ ಮಾತಾಡಿದಾಗ ಹೇಗಿದೆ, ಏನು ವಿಚಾರ, ಏನು ಎಲ್ಲ ನಡೀತಾ ಇದೆ, ಏನು ಅಂತ ಹೇಳಿದ್ರು. ನಾವು ಮೊದಲಿಂದನೂ ಅವರ ಅನ್ಯೋನ್ಯ ರಾಜಕೀಯ ಅವರ ಹಿಂಬಾಲಕರು. ನಮ್ಮನ್ನೆಲ್ಲ ಭಾಳ ಅಕ್ಕರೆಯಿಂದ ಮಾತಾಡಿಸ್ತಾ ಇದ್ದರು. ಯಾವಾಗ ಹೋದ್ರೂ, ಮನೆಗೆ ಹೋದ್ರೂ ಭಾಳ ಅಕ್ಕರೆಯಿಂದ ಮಾತಾಡಿಸೋರು ನಮ್ಮನ್ನೆಲ್ಲ ವಿಶೇಷವಾಗಿ ಮಾಡ್ತಾಯಿದ್ರು. ಸರ್, ಸಾಕಷ್ಟು ಊಟದಲ್ಲೂ ಕೂಡ ಬಹಳ ಶಿಸ್ತಿನಂತ ಇದ್ದಂಥ ವ್ಯಕ್ತಿ. ಮದ್ದೂರಿಗೆ ಬಂದಂಥ ಸಂದರ್ಭದಲ್ಲಿ ಇಲ್ಲೂ ಕೂಡ ಒಂದಷ್ಟು ಮನೆಗಳಲ್ಲಿ ಊಟ ಮಾಡ್ತಿದ್ರು. ಆ ದಿನಗಳೆಲ್ಲ ಹೇಗಿತ್ತು ಸರ್ ಅಂತೇಳಿ? ಅವರು ಧೀಮಂತ ರಾಜಕಾರಣಿ, ರಾಜಕೀಯ ಮುತ್ಸದಿ. ಮೊದಲಿಗರಾಗಿ ಅವರು ಇಡೀ ದೇಶದ ಒಂದು ಗಮನವನ್ನು ಸೆಳೆಯುವಂಥ ಒಂದು ಆಕರ್ಷಣಾ ಶಕ್ತಿ ಅವರಲ್ಲಿತ್ತು. ಆ ಶಕ್ತಿಯಿಂದಲೇ ಇಡೀ ರಾಜ್ಯಕ್ಕೆ ಅವರು ಮಾದರಿಯಾಗಿ ನಮ್ಮ ಬೆಂಗಳೂರಿನ ಐಕಾನ್ ಸಿಟಿಗೆ ಅವರೇ ಮೂಲ ಕಾರಣರಾದರು.
ಇದಕ್ಕೆ ಸ್ವಂತವಾಗಿ ನಮ್ಮ ಮದ್ದೂರಿನ ರಾಜಕೀಯ ಜೀವನದಲ್ಲಿ ಅವರು ಹೆಚ್ಚಿನ ಮಹತ್ವವನ್ನು ಪಡೆದಿದ್ದರು. ಅವರ ಅನುಯಾಯಿಗಳಾಗಿ ತುಂಬ ಜನ ಇದ್ದರು. ಅವರೆಲ್ಲರೂ ಅವರನ್ನೇ ಓಲೈಸುವಂಥ ಇದು ಎಸ್ ಎಂ ಕೃಷ್ಣ ಅವರ ಕುರಿತಾಗಿ ಅವರ ಸ್ನೇಹಿತರು ಹೇಳ್ತಾ ಇದ್ದಂತಹ ಮಾತು. ಇನ್ನೊಂದು ಕಡೆಗೆ ಪ್ರತಿ ಜಿಲ್ಲೆಯ ಜನ ಕೂಡ ಒಂದೊಂದು ಕಾರಣಕ್ಕೆ ಎಸ್ ಎಂ ಕೃಷ್ಣ ಅವರನ್ನ ನೆನೆಸ್ಕೊಳ್ತಾರೆ. ಫಾರ್ ಎಕ್ಸಾಂಪಲ್ ಕೊಡಗಿನ ಜನ ತಲಕಾವೇರಿ ಅಂತ ನಾವೇನು ಪೂಜ್ಯ ಸ್ವರೂಪದಲ್ಲಿ ನೋಡ್ತೀವಿ, ಆ ತಲಕಾವೇರಿಯ ಜೀರ್ಣೋದ್ಧಾರಕ್ಕೆ ಒತ್ತು ಕೊಟ್ಟಿದ್ದು ಯಾವ ಮುಖ್ಯಮಂತ್ರಿ ಅಂತ ಕೇಳಿದ್ರೆ ಅದು ಎಸ್ ಎಂ ಕೃಷ್ಣ ಅನ್ನುವಂತಹ ಹೆಸರನ್ನ ಆ ಭಾಗದ ಜನ ಹೇಳ್ತಾರೆ.